ನಮಸ್ತೆ, ಚೈತ್ರ ಕುಂದಾಪುರ ಯೂಟ್ಯೂಬ್ ಚಾನೆಲ್ಗೆ ಸ್ವಾಗತ. ಸೊ ಇವತ್ತು ನಾವು ಮಳೆಗಾಲದ ಸ್ಪೆಷಲ್ ಕೆಸುವಿನ ಪತ್ರೊಡೆ ಮಾಡ್ತಾ ಇದ್ದೀವಿ. ಸೊ ಕೆಸುವಿನ ಪತ್ರೊಡೆಗೆ ಕೆಸುವಿನ ಎಲೆ ಬೇಕು, ಅದನ್ನು ಕೊಯ್ಕೊಂಡು ಬರೋಣ. ಅದು ಹೇಗೆ ಮಾಡ್ತೇವೆ ಅದರ ಎಂಟೈರ್ ಪ್ರೊಸೀಜರ್ನ ನಾನು ಈ ಯೂಟ್ಯೂಬ್ ಚಾನಲ್ನಲ್ಲಿ ನಿಮಗೆ ಈ ವ್ಲಾಗಲ್ಲಿ ನಿಮಗೆ ಹೇಳ್ತೀನಿ. ಬನ್ನಿ ಕೆಸುವಿನ ಎಲೆ ಮೊದಲು ಕೊಯ್ಯೋಣ. ಈ ಕೆಸುವಿನ ಎಲೆನ ನಾವು ಕಟ್ ಮಾಡ್ತಿದ್ದೇನೆ. ಆ್ಯಕ್ಚುಲಿ ನಂಗೆ ಇದ್ರ ಬಗ್ಗೆ ಏನೂ ಅಷ್ಟು ಗೊತ್ತಿಲ್ಲ, ಯಾಕಂದರೆ ಮನೇಲಿ ನಮ್ಮ ಅಮ್ಮನೇ ಎಲ್ಲ ಮಾಡ್ತಿದ್ರು. ಸೊ ಇಲ್ಲಿಗೆ ಬಂದು ಈಗ ಇದನ್ನೆಲ್ಲ ಕಲಿತಿದ್ದೀನಿ. ಸೊ ಇದನ್ನಿಷ್ಟು ಕಟ್ ಮಾಡಿದ್ರೆ ಸಾಕಂತೆ. ಇದರಲ್ಲಿ ಬೇರೆ ಬೇರೆ ವೆರೈಟಿಯ ಕೆಸುಗಳಿದೆ. ಸೊ ನೋಡ್ಕೊಂಡು ನಾವು ಇದು ಮಾಡಬೇಕಾಗುತ್ತೆ. ನೋಡಿ, ಈ ಥರ ದಂಟು ಬಂದಿರೋಂಥ ಎಲೆಗಳು ಓಕೆ. ಸೊ ಇದೆಲ್ಲ ಬಳಸೋದಿಲ್ಲ ಅಲ್ಲ, ಅದು ಬಳಸ್ತಾರೆ, ಆದರೆ ತುಂಬ ಕೆರೆತ. ಇದು ಈ ಥರದ್ದೆಲ್ಲ ಯೂಶ್ವಲಿ ಬಳಸಲ್ಲ. ಬಳಸಿದ್ರೆ ಇದು ನಾಲ್ಗೆ ಕೆರಿತ ಶುರುವಾಗುತ್ತೆ. ಹಾಗಾಗಿ ಈ ಥರದ ಕಲರ್, ಬ್ರೌನಿಶ್ ಕಲರ್ ಬಂದಿರೋಂಥ ದಂಟಿನ ಕೆಸುವಿನ ಎಲೆ ಬಳಸ್ತಾರೆ. ಬೇರೆ ಬೇರೆ ಕೆಸು ಇದೆ. ಸೊ ನಾವು ಲಾಸ್ಟ್ ವೀಡಿಯೋದಲ್ಲಿ ಮಾತಾಡಿದ್ವಿ ಮರತೇವಿನ ಪತ್ರೊಡೆ ಮಾಡ್ತೀವಿ ಅಂತ. ನಾನು ನೆಕ್ಸ್ಟ್ ವೀಡಿಯೋದಲ್ಲಿ ಅಪ್ಲೋಡ್ ಮಾಡ್ತೀನಿ. ಸೊ ಈಗ ಬನ್ನಿ ಇದರ ಪ್ರೊಸೀಜರ್ ಹೇಗೆ ಅಂತ ನಿಮಗೆ ತಿಳಿಸ್ಕೊಡ್ತೀನಿ. ಎಸ್, ಶ್ರೀಕಾಂತ್ ಅವರೀಗ ಕೆಸುವಿನ ಎಲೆನ ಕೊಚ್ತಾ ಇದ್ದಾರೆ. ಹೇಗೆ ಕೊಚ್ಚುವುದು? ಚೂರಿಲ್ಲ, ನಾವೆಲ್ಲ ಮೆಟ್ಕತ್ತಿಯಲ್ಲಿ ಕೊಚ್ಚುತ್ತೇವೆ. ಇದು ತೊಳೆದದೆಲ್ಲ ನಮ್ಮ ಅತ್ತೆ ಸುಮ್ಮನೆ ಶ್ರೀಕಾಂತ್ ಪೋಸ್ ಕೊಡ್ತಾ ಇರೋದು. ಈಗ ಅವರು ಬಾರಿ ತೊಳೆದು ತಂದಿಟ್ಟಿದ್ದಾರೆ ಅಂತ. ಕೆಸುವಿನೆಲೆ ಕೊಚ್ಚುತ್ತಿದ್ದಾರೆ. ಈಗ ಇಂಥ ಪತ್ರೊಡೆ ಅಂದರೆ ಹೇಗೆ ಪತ್ರೊಡೆ ಮಾಡೋದು ಇದರಲ್ಲಿ? ಇದು ಕೆಲವು ಜನ ಇದರದ್ದು ಇಲ್ಲಿ ಅರೆಪ ಹಾಕಿ ಮಡ್ಚಿ ಹಾಗೆ ನಮ್ಮಲ್ಲಿ ಹಾಗೆ ಮಾಡ್ತಿಲ್ಲ ಇವತ್ತು. ನಮ್ಮಲ್ಲಿ ಅಂತ ಹೀಗೆ ಸಹ ಮಾಡ್ತಾರೆ, ಹಾಗೆ ಸಹ ಮಾಡ್ತಾರೆ. ಇದು ಕೆಸುವಿನೆಲ್ಲ ಕುಚ್ಚಿ ನೀರಿಗೆ ಹಾಕಿ ತೊಳೆದು ಮತ್ತೆ ಅದರ ಐಟಮ್ ಎಲ್ಲ ಹಾಕಿ ಮಿಕ್ಸ್ ಮಾಡಿ ನಮ್ದು ಐಟಮ್ ಎಂತ ಹಾಕೋದು ಮತ್ತೆ ಐಟಮ್ ಗೊತ್ತಿಲ್ಲ. ಈಗ ಅಮ್ಮನ ಹತ್ರ ಕೇಳಿ ಬಂದು ಮಾಡ್ಬೇಕು. ಅದಕ್ಕೆ ನೀರಿಗೆ ಹಾಕ್ಲಿಕ್ಕಿಲ್ಲ, ರಾಂಗ್. ನೀರಿಗೆ ಹಾಕ್ಲಿಕ್ಕಿಲ್ಲ. ಇದನ್ನು ಫಸ್ಟಿಗೆ ತೊಳೆದಿರ್ತೇವೆ ನಾವು ಫಸ್ಟಿಗೆ. ಈಗ ಅಮ್ಮ ತೊಳೆದಿದ್ದಾರೆ. ಮತ್ತೆ ಇದನ್ನು ಹೀಗೆ ಬಂಡಿ ಮಾಡುದು ತೋರಿಸಿ. ಹೀಗೆ ಬಂಡಿ ಮಾಡುದು, ಬಂಡಿ ಮಾಡಿ ಹೀಗೆ ಕಟ್ ಮಾಡುದು ಒಂದು ನೆಡ್ಲಲ್ಲಿ. ಆಯ್ತಾ? ಹೀಗೆ ಮಾಡಿ ಪೂರ ಕೊಚ್ಚುದು ಫಸ್ಟಿಗೆ. ಪೂರ ಕೊಚ್ಚುದು. ಇನ್ನೊಂದು ಕೊಚ್ಚಲಿಕ್ಕೆ ಉಂಟಾ ಅಡ್ಡಕ್ಕೆ? ಇಲ್ಲ ಅಲ್ಲ, ಇಷ್ಟ ಅಲ್ಲ, ಹೀಗೆ ಅಲ್ಲ, ಇನ್ನೊಂದಾ? ಈಗ ಪೂರದಿಂದ ಕೊಚ್ಚಬೇಕು, ಹೌದಲ್ಲ? ಹೀಗೆ ಕೊಚ್ಚಿ ಮತ್ತೆ ಇದನ್ನು ಹೀಗೆ ಮಡಚಿ, ಅಂದರೆ ಅಷ್ಟು ಪೂರ ಆಗಬೇಕು, ಸಣ್ಣದಾಗಬೇಕು. ಬೇರೆ ಬೇರೆ ಯಾವ ಥರ ಮಾಡ್ತೀರಿ? ಬೇರೆ ಅದೇ ಇದು ಒಂದರ ಅರೆಪನ ಮೇಲೆ ಇನ್ನೊಂದಿಟ್ಟು ಅದು ಗಟ್ಟಿ ಮಾಡಿ. ಇದು ಹಾಗಲ್ಲ, ಇದನ್ನು ಹೇಗೆ ಅಕ್ಕಿ ಎಲ್ಲ ರುಬ್ತೇವೆ. ಇದನ್ನು ಫಸ್ಟ್ ಅಕ್ಕಿ ರುಬ್ಬಿದ್ದಕ್ಕೆ ಇದನ್ನು ಹಾಕಿದ್ರೆ ಖಾಲಿ ಅಕ್ಕಿಯಾ? ಅದು ಹೇಳ್ತೇನೆ, ಅದು ಮಾಡುವಾಗ ಹೇಳ್ತೇನೆ. ಈಗ ಇಷ್ಟ ಆಯ್ತಾ? ಇದಿಷ್ಟು ರುಬ್ಬಿದ್ಮೇಲೆ ಅಲ್ಲಿ ಬೇರೆ ಇದು ಮಾಡಿದುಂಟು, ಇದಿಷ್ಟು ಹೀಗೆ ಪೂರ ಮಾಡಬೇಕು. ಆಯ್ತಾ? ಓಕೆ, ಆಯ್ತು. ಮುಂದೆ ಸೊ ನೆಕ್ಸ್ಟ್ ಸ್ಟೆಪ್ಪು ಬನ್ನಿ ಕರ್ಕೊಂಡು ಹೋಗ್ತೇನೆ. ಈಗ ಓಕೆ, ಇದು ಕೆಸುವಿನ ಸೊಪ್ಪು ಕೊಚ್ತಾ ಇದ್ದಾರೆ. ಶ್ರೀಕಾಂತ್ ಒಂದು ಸ್ವಲ್ಪ ಕೊಚ್ಚಿದ್ರು, ಆಗಲೇ ಬಾವ ಕೂಡ ಸ್ವಲ್ಪ ಕೊಚ್ಚಿಟ್ಟಿದ್ರು. ಸೊ ಈಗ ಅತ್ತೆ ಸಹ ಕೊಚ್ತಾ ಇದ್ದಾರೆ. ಹಾಗಾಗಿ ಇದರಲ್ಲಿ ಎಲ್ಲರ ಕಾಂಟ್ರಿಬ್ಯೂಷನ್ ಕೂಡ ಇದೆ. ಇದಕ್ಕೆ ನನಗೆ ಇನ್ನೇನೇನು ಮಸಾಲೆ ಹಾಕಬೇಕು ಅಂತ ಹೇಳ್ತೇನೆ. ಅಕ್ಕಿ ನೆನೆಸಿಟ್ಟಿದ್ದೀವಿ ಆಲ್ರೆಡಿ. ವೈಟ್ ರೈಸ್, ಬೆಳ್ತಿಗೆ ಅಕ್ಕಿ ಅಂತ ನೀವು ದೋಸೆ ಅಕ್ಕಿ ಯಾವುದಕ್ಕೆ ಉಪಯೋಗಿಸ್ತೀರಿ, ಆ ಅಕ್ಕಿನ 1 kg ಅಷ್ಟು ನೆನೆಸಿಟ್ಟಿದ್ದಾರೆ. ಸೊ ಅದಕ್ಕೆ ಒಂದು 4 ಟೇಬಲ್ ಸ್ಪೂನ್ನಷ್ಟು ಕೊತ್ತಂಬರಿ ಸೊಪ್ಪು, ಒಂದು 1 ಸ್ಪೂನ್ ಆಗೋಷ್ಟು ಜೀರಿಗೆ, ಮತ್ತೆ ಇಷ್ಟು ಹುಣಸೆ ಹುಳಿ. ನಿಮಗೆ ಅದ ಯಾರ್ಯಾವ ಟೇಸ್ಟಿಗೆ ತಕ್ಕ ಹಾಗೆ ನೀವು ಚೇಂಜ್ ಮಾಡ್ಕೊಳ್ಬೋದು. ಮತ್ತೊಂದು 20-25 ಒಣ ಮೆಣಸನ್ನು ತೊಗೊಂಡಿದ್ದೀನಿ. ಮತ್ತು ಇದಕ್ಕೆ ರುಚಿಗೆ ತಕ್ಕಷ್ಟು ಉಪ್ಪು ಹಾಕಿ ಇದನ್ನು ಅಕ್ಕಿ ಜೊತೆ, ಈ ಮಸಾಲನ ಅಕ್ಕಿ ಜೊತೆ ಅರಿಬೇಕು. ಅದು ರೆಡಿ ಮಾಡಿ ಮತ್ತೆ ಮುಂದಿನ ಪ್ರೊಸೆಸ್ ಹೇಗೆ ಅಂತ ನಾನು ನಿಮ್ಗೆ ಹೇಳ್ತೇನೆ. ಓಕೆ ಅಲ್ಲ? ನೋಡಿ, ಮಸಾಲೆ ನಾನು ಆಗಲೇ ಹೇಳಿದಾಗೆ ಮೆಣಸು, ರುಚಿಗೆ ತಕ್ಕಷ್ಟು ಉಪ್ಪು, ಸ್ವಲ್ಪ ಅರಿಶಿಣ ತೊಗೊಂಡಿದ್ದೇವೆ, ಕೊತ್ತಂಬರಿ ಬೀಜ ಮತ್ತು ಜೀರಿಗೆ ಮತ್ತು ಹುಣಸೆ ಹುಳಿ ಇಷ್ಟು ತೊಗೊಂಡಿದ್ದೇವೆ. ಸೊ ಈಗ ಇದನ್ನು ಒಂದ್ಸಲ ಹಾಗೆ ಹರ್ಕೊಳ್ತೀನಿ, ಆಮೇಲೆ ಮತ್ತೆ ಅಕ್ಕಿ ಸೇರಿಸಿದ್ರೆ ಆಯಿತು. ಈಗ ಮಿಕ್ಸಿಲಿ ಹಾಕಿ ಅರಿತಿದ್ದೀವಿ. ಹೆಚ್ಚಾಗಿ ಕಲ್ಲಲ್ಲಿ ಇದ್ರೆ ಮಸಾಲೆ ಅರಿತಾರೆ, ಟೇಸ್ಟ್ ಬರುತ್ತೆ ಅಂತ ಕೂಡ ಹೇಳ್ತಾರೆ.
ಆದ್ರೆ ಈಗ ಕಲ್ಲಲ್ಲಿ ಅರಿಲಿಕ್ಕೆ ನಿನ್ನೆ ಅಷ್ಟೇ ಆಟಿ ಸಮಸ್ಯೆ ಆಗಿದೆ. ಅದರ ಕಷಾಯ ಅರ್ದಿರೋ ಕಾರಣಕ್ಕೆ ಅದು ಕಲ್ಲು ಕಹಿ ಇದೆ, ಹಾಗಾಗಿ ಇನ್ನಷ್ಟು ಕಹಿ ಆಗೋದು ಬೇಡ ಅನ್ನೋ ಕಾರಣಕ್ಕೆ ಮಿಕ್ಸಿಲಿ ಅರಿತಾ ಇದ್ದೀವಿ. ನೋಡಿ, ಅರ್ದಿರೋ ಮಸಾಲೆನ ಈಗ ಈ ಕೆಸುವಿನ ಕೊಚ್ಚಿಟ್ಟಿರೋ ಕೆಸುವಿನ ಸೊಪ್ಪಿಗೆ ಹಾಕ್ತಾ ಇದ್ದೇವೆ. ಹೀಗೆ ಹಾಕಿ ಇದನ್ನು ಹೀಗೆ ಕಲಸಿಟ್ಟು ಬಿಡಬೇಕು. ಆಮೇಲೆ ಮತ್ತೆ ಅಕ್ಕಿನ ಸಪ್ರೇಟಾಗಿ ಅರೆದು ಮತ್ತೆ ಇದಕ್ಕೆ ನಾವು ಮಿಕ್ಸ್ ಮಾಡ್ತೀವಿ. ಇದನ್ನೀಗ ಹೀಗೆ ನೆನೆಯಕ್ಕೆ ಬಿಡಬೇಕು. ಇದರ ಕ್ವಾಂಟಿಟಿ ಕಮ್ಮಿ ಆಗುತ್ತೆ ಹಾಗೆ ಬಿಟ್ಟಾಗ. ನೆಕ್ಸ್ಟ್ ಪುನಃ ಅಕ್ಕಿನ ಅರೆದು ಪುನಃ ಮಿಕ್ಸ್ ಮಾಡಿದ್ರೆ ಆಯಿತು. ನೋಡಿ, ಈಗ ಮಸಾಲೆನ ಅದ್ರ ಜೊತೆ ಮಿಕ್ಸ್ ಮಾಡಿ ಆಯಿತು ಕೆಸುವಿನ ಎಲೆ ಜೊತೆ. ಈಗ ಅಕ್ಕಿನ ಸಪ್ರೇಟಾಗಿ ರುಬ್ಕೋತಾ ಇದ್ದೀವಿ. ನೋಡಿ, ಇದು ಆಗ ಮಸಾಲೆ ಜೊತೆ ಕೆಸುವಿನ ಎಲೆನ ಕೊಚ್ಚಿಟ್ಟಿರೋ ಕೆಸುವಿನ ಎಲೆನ ನೆನೆಸಿಟ್ಟಿದ್ವಿ. ಸೊ ಈಗ ಇದನ್ನ ಮಿಕ್ಸಿಂಗ್ಗೆ ಹಾಕೊಳ್ತಿದ್ದೇನೆ. ನೋಡಿ, ಈ ಮಸಾಲೆ ಮಿಕ್ಸ್ ಮಾಡಿರುವಂಥ ಕೆಸುವಿನ ಎಲೆಗೆ ಈಗ ರುಬ್ಬಿರುವಂಥ ಇದನ್ನ ಖಾಲಿ ಅಕ್ಕಿ ಹಾಕಿ ರುಬ್ಕೊಂಡಿದ್ದೇನೆ. ಸೊ ಇದನ್ನು ಹಾಕ್ತಾ ಇದ್ದೇನೆ. ಸ್ವಲ್ಪ ಗಟ್ಟಿಯಾಗಿ ರುಬ್ಕೊಳ್ಬೇಕು. ಸೊ ಈ ರುಬ್ಬಿರೋ ಅಕ್ಕಿನ ಹಾಕಿ ಇದನ್ನೀಗ ಮಿಕ್ಸ್ ಮಾಡಬೇಕು. ನಾವು ಒಂದು ಲೆವೆಲಿಗೆ ಈಗ ಮಸಾಲೆಗಳೆಲ್ಲ ಪ್ರಿಪರೇಷನ್ ಆಗಿದೆ. ಬಾಳೆ ಎಲೆ ತಗೊಂಡು ಬಂದಿದ್ದೀವಿ. ಇದರ ಮೊದಲನೇ ಪ್ರೊಸೆಸ್ ಈಗ ಬಾಳೆ ಎಲೆನ ಸ್ವಲ್ಪ ಬೆಂಕಿಯಲ್ಲಿ ಬಾಡಿಸ್ಕೊಳ್ಬೇಕು. ಬಾಡಿಸ್ಕೊಂಡ್ಮೇಲೆ ಅದಕ್ಕೆ ಮಸಾಲೆ ಹಾಕಿ ಮತ್ತೆ ಬೇಯಿಸಿದ್ರೆ ಆಯಿತು. ನಮ್ಮ ಜೊತೆ ಅನ್ನು ಇದ್ದಾನೆ. ಹಾಯ್ ಮ್ಯಾಮ್. ಹಾಯ್ ಹಾಯ್ ಹಾಯ್. ಈಗ ಬಾಡಿಸ್ಕೊಳ್ಳೋಣ. ಒಲೆಯಲ್ಲಿ ಬಾಡಿಸ್ಕೊಳ್ತಿದ್ದೇವೆ. ಹಾಂ, ನೋಡಿ, ಈಗ ಬಾಡಿಸಿರುವಂತ ಬಾಳೆ ಎಲೆ ಮೇಲೆ ಆಗ ಕಲಸಿಟ್ಟ ಅಕ್ಕಿ ಹಿಟ್ಟು, ಮಸಾಲೆ ಮತ್ತೆ ಕೆಸುವಿನ ಎಲೆದು ಕೊಚ್ಚಿಟ್ಟ ಸೊಪ್ಪಿನ ಮಿಶ್ರಣನ ಈಗ ಈ ಎಲೆಗೆ ಹಾಕ್ತಿದ್ದೇವೆ. ಸ್ವಲ್ಪ ಸ್ವಲ್ಪ ಹಾಕ್ತಿದ್ದೇವೆ. ಎಲೆಗೆ ಮಸಾಲೆನ ಹಾಕಿ ಈ ತರ ಫೋಲ್ಡ್ ಮಾಡ್ಕೊಳ್ತೇವೆ. ಜೋರ್ ಮಳೆ ಶುರುವಾಯಿತು. ನೋಡಿ, ಬಾಳೆ ಎಲೆನಲ್ಲಿ ಈ ಅರೆಪನ್ನ ಹಾಕಿ ಈಗ ಹೀಗೆ ಫೋಲ್ಡ್ ಮಾಡಬೇಕು. ನೋಡಿ, ಈ ತರ ಫೋಲ್ಡ್ ಮಾಡಬೇಕು. ಹೀಗೆ ಫೋಲ್ಡ್ ಮಾಡಿ ನೋಡಿ. ನಾನೀಗ ಈ ಕಡ್ಬಿನಟ್ಟೆನ, ನಮ್ಮ ಕಡೆ ಇದನ್ನ ಕಡ್ಬಿನಟ್ಟೆ ಅಂತಾರೆ, ನಿಮ್ಮ ಕಡೆ ಈ ಪಾತ್ರೆಗೆ ಏನು ಹೇಳ್ತಾರೆ ಅಂತ ಕಮೆಂಟ್ ಮಾಡಿ. ಇದ್ರ ಒಳಗಡೆ ನೀರಿಟ್ಟಿದ್ದೀನಿ. ಇದರ ಮೇಲೆ ಎಕ್ಸ್ಟ್ರಾ ಅಟ್ಯಾಚ್ಮೆಂಟ್ ಬರುತ್ತೆ, ಅದನ್ನಿಟ್ಟು ಈ ತರ ಫೋಲ್ಡ್ ಮಾಡಿರೋ ಕೆಸುವಿನ ಎಲೆ ಮಸಾಲ ಮಿಕ್ಸ್ ಅನ್ನ ಇದ್ರ ಒಳಗಡೆ ಇಡ್ತಾ ಇದ್ದೀನಿ. ಪತ್ರೊಡೆಗೆ ನಿಮ್ಮೂರಲ್ಲಿ ನಿಮ್ಮ ಭಾಷೆಯಲ್ಲಿ ಬೇರೆ ಬೇರೆ ಹೆಸರಿದ್ರೆ ಏನಂತ ಕರೀತಾರೆ ಅಂತ ಕೂಡ ಕಮೆಂಟ್ ಮಾಡಿ. ಇದು ಹಬೆಯಲ್ಲೇ ಬೇಯಬೇಕು. ಸೊ ಇದನ್ನ ಇವತ್ತು ಬೇಯಿಸೋದಕ್ಕಿಟ್ಟು ಇನ್ನು ನಾಳೆ ಇದನ್ನ ತೆಗೆದು ಪುನಃ ಇನ್ನೊಂದು ಪ್ರೊಸೆಸ್ ಇದೆ. ಇದು ಬೆಂದ ಮೇಲೆ ಪುನಃ ನಾಳೆ ಬೆಳಗ್ಗೆ ಅದನ್ನ ಕಟ್ ಮಾಡಿ ಮತ್ತೆ ಪುನಃ ಇನ್ನೊಂದು ರೆಸಿಪಿ ಮಾಡೋದಕ್ಕಿದೆ. ಅದನ್ನ ನಾನು ಸೊ ನಾಳೆ ಇದನ್ನ ರೆಕಾರ್ಡ್ ಮಾಡ್ತೀನಿ. ನೆಕ್ಸ್ಟ್ ರೆಸಿಪಿ ಈ ಪಾರ್ಟ್ ಮುಗಿದ್ಮೇಲೆ ಹಾಕ್ತೀನಿ. ಇದು ನೆಕ್ಸ್ಟ್ ಡೇನ ಕ್ಲಿಪ್ಪಿಂಗ್ಸ್ ನಾನು ಹಾಕ್ತಾ ಇರೋದು ನಿಮ್ಗೀಗ. ಸೊ ನಿನ್ನೆ ನಾವು ಪತ್ರೊಡೆ ಮಾಡಿಟ್ಟಿದ್ವಿ, ನಿನ್ನೆ ರಾತ್ರಿ ಮಾಡಿಟ್ಟಿದ್ವಿ. ಸೊ ಅದನ್ನ ಈಗ ಓಪನ್ ಮಾಡಿ ಪುನಃ ಇದನ್ನೀಗ ಕಟ್ ಮಾಡಿ ನೆಕ್ಸ್ಟ್ ಸೆಕೆಂಡ್ ಪ್ರೊಸೆಸ್ ಸ್ಟಾರ್ಟ್ ಆಗುತ್ತೆ. ಬನ್ನಿ ತೋರಿಸ್ತೀನಿ. ನೋಡಿ, ಇದು ಪತ್ರೊಡೆಯ ಗಟ್ಟಿ ಹೀಗಾಗಿರುತ್ತೆ. ಇದನ್ನು ಈಗ ಪೀಸ್ ಮಾಡ್ತೇನೆ ನಾನು. ನೋಡಿ, ಈ ಸೈಜ್ನ ಕ್ಯೂಬ್ ಮಾಡ್ತೀನಿ. ಈ ಸೈಜ್ನ ಕ್ಯೂಬ್ ಮಾಡಿ ಇದನ್ನು ಎಗೈನ್ ಮತ್ತೆ ಪುನಃ ಮಸಾಲೆ ಹಾಕಿ ಪುನಃ ಒಗ್ಗರಣೆ ಕೊಡೋದಕ್ಕಿದೆ. ನೋಡಿ, ಇದನ್ನು ಈ ಥರ ಸೈಜಲ್ಲಿ ಕ್ಯೂಬ್ ಮಾಡ್ಕೊಂಡಿದ್ದೇವೆ. ಈಗ ಈ ಮಸಾಲೆಗೆ ಇದನ್ನು ಹಾಕ್ತೇವೆ. ಆ್ಯಕ್ಚುಲಿ ಇದನ್ನು ಬಿಸಿ ಮಾಡಿಟ್ಟಿದ್ದೇವೆ. ಸೊ ಇದಕ್ಕೆ ತೆಂಗಿನಕಾಯಿ, ಮೆಣಸು, ಕೊತ್ತಂಬರಿ, ಜೀರಿಗೆ ಎಲ್ಲ ಮಸಾಲೆನ ಹಾಕಿ ಅರ್ದು ಇದನ್ನು ಬಿಸಿ ಮಾಡಿದ್ದೀವಿ. ಸೊ ಇದನ್ನು ಬಿಸಿ ಮಾಡಿ ಈಗ ಈ ಕ್ಯೂಬ್ಗಳನ್ನು ಇದಕ್ಕೆ ಹಾಕಬೇಕು. ಫೈನಲಿ ಆಮೇಲೆ ಇದಕ್ಕೆ ಒಗ್ಗರಣೆ ಹಾಕಿದ್ರೆ ಆಯಿತು. ಫೈನಲಿ ಇನ್ನೊಂದು ಮಸಾಲೆ ನಾನೇನು ಹೇಳಿದೆ, ಕಾಯಿ, ಹುಳಿ, ಕೊತ್ತಂಬರಿ, ಜೀರಿಗೆ ಅದನ್ನೆಲ್ಲ ಅರ್ದು ಮಸಾಲೆನ ಕುದಿ ಬರಿಸಿ ಅದಕ್ಕೆ ಈ ಪತ್ರೊಡೆಯ ಹೋಳುಗಳನ್ನು ಹಾಕಬೇಕು. ಫೈನಲಿ ಇದ್ರ ಮೇಲೊಂದು ಒಗ್ಗರಣೆ ಕೊಟ್ಟರೆ ಮಸಾಲೆ ಪತ್ರೊಡೆ ರೆಡಿ ಆಗುತ್ತೆ. ಸೊ ನಿಮ್ಮ ಕಡೆ ಇದಕ್ಕೆ ಈ ಪರ್ಟಿಕ್ಯುಲರ್ ರೆಸಿಪಿಗೆ ಏನು ಹೆಸರು ಹೇಳ್ತಾರೆ ಅಂತ ಕಮೆಂಟ್ ಮಾಡಿ. ಬಿಕಾಸ್ ಪತ್ರೊಡೆ ಅಂತ ಹೇಳ್ತೀವಿ ನಾವು ಸಾಮಾನ್ಯವಾಗಿ, ಬಟ್ ಪತ್ರೊಡೆನಲ್ಲಿ ಬೇರೆ ಬೇರೆ ರೀತಿಯ ರೆಸಿಪಿ ಮಾಡೋದಕ್ಕೆ ಸಾಧ್ಯ ಇರೋದ್ರಿಂದ ನಿಮ್ಮ ಕಡೆ ಈ ರೆಸಿಪಿಗೆ ಏನು ಹೇಳ್ತಾರೆ ಅಂತ ಕಮೆಂಟ್ ಮಾಡಿ.